ವೀಕ್ಷಕರೇ, ನಾನು ಟಿಪ್ಪುಣದ ಒಬ್ಬ ಪುಟ್ಟ ಸಾಹಿತಿ. ನಿಮ್ಮ ಮುಂದೆ ಒಂದು ಕವಿತೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ಅದ್ಭುತವಾದ ಕವಿತೆಯ ಶೀರ್ಷಿಕೆ ಹೀಗಿದೆ: ನನ್ನ ಶವದ ಮುಂದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಅವನ ಸುತ್ತಮುತ್ತ ನೆಂಟರು ಬೀಗರು ಯಾವ ರೀತಿ ಅವನ ಜೊತೆ ಅವನ ಶವದ ಮುಂದೆ ಬಂದು ಅಳುತ್ತಾರೆ ಅನ್ನೋದನ್ನು ಈ ಒಂದು ಕವಿತೆಯಲ್ಲಿ ಬರೆದಿದ್ದೇನೆ. ಬನ್ನಿ ಈ ಕವಿತೆಯನ್ನು ನೋಡೋಣ. ಕವಿತೆಯ ಶೀರ್ಷಿಕೆ ನನ್ನ ಶವದ ಮುಂದೆ. ನನ್ನ ಶವದ ಮುಂದೆ ನಾಟಕ ಮಾಡುತ್ತಿಹರು, ನನ್ನ ಶವದ ಮುಂದೆ ನಾಟಕ ಮಾಡುತ್ತಿಹರು. ಯಾರಿವರು ನನ್ನ ಶವದ ಮುಂದೆ ಹಾಕುತ್ತಿದ್ದಾರೆ ಎಲ್ಲ ಕಣ್ಣೀರ ಬಿಂದು? ಯಾರಿವರು ನನ್ನ ಶವದ ಮುಂದೆ ಹಾಕುತ್ತಿದ್ದಾರೆ ಎಲ್ಲ ಕಣ್ಣೀರ ಬಿಂದು? ಸಂಬಂಧಗಳಿಗೆ ಬೆಲೆ ಕೊಡಲಾಗದವರು ಇವರು ಅಂದು ನಾಟಕದ ಕಣ್ಣೀರು ಹಾಕುತ್ತಿದ್ದಾರೆ ಎಲ್ಲ ಇಂದು. ನಾಟಕದ ಕಣ್ಣೀರು ಹಾಕುತ್ತಿದ್ದಾರೆ ಎಲ್ಲ ಇಂದು. ಕೇವಲ ಹಣಕ್ಕೆ ಬೆಲೆ ಕೊಟ್ಟರು ಈ ಬಂಧು, ಕೇವಲ ಹಣಕ್ಕೆ ಬೆಲೆ ಕೊಟ್ಟರು ಈ ಬಂಧು. ಈಗ ನನ್ನ ಶವದ ಮುಂದೆ ಅಳುತ್ತಿದ್ದಾರೆ ನಾಟಕ ಮಾಡುತ್ತಾ ಬಂದು. ಈಗ ನನ್ನ ಶವದ ಮುಂದೆ ಅಳುತ್ತಿದ್ದಾರೆ ನಾಟಕ ಮಾಡುತ್ತಾ ಬಂದು. ಮನಸ್ಸಿನ ಮೇಲೆ ದುರಾಸೆಯ ಕಲ್ಲು ಎಸೆದು ಮನಸ್ಸನ್ನೇ ಹಾಕಿದರು ಕೊಂದು. ಶವಕ್ಕೆ ಹೇಳುವವರು ಬಂದಿದ್ದೇವೆ ನಾವು ನೊಂದು. ಈಗ ಶವಕ್ಕೆ ಹೇಳುತ್ತಿದ್ದಾರೆ ಬಂದಿದ್ದೇವೆ ಈಗ ನಾವು ನೊಂದು. ನಾ ಬದುಕಿದ್ದಾಗ ಹೇಳುತ್ತಿದ್ದರು ಈ ಆಸ್ತಿ ಕೇವಲ ತನ್ನೆದೆಂದು. ನಾ ಬದುಕಿದ್ದಾಗ ಹೇಳುತ್ತಿದ್ದರು ಈ ಆಸ್ತಿ ಕೇವಲ ತನ್ನೆದೆಂದು. ಈಗ ಶವಕ್ಕೆ ಹೇಳುತ್ತಿದ್ದಾರೆ, ಈಗ ಶವಕ್ಕೆ ಹೇಳುತ್ತಿದ್ದಾರೆ ಇದೆಲ್ಲವೂ ನಿನ್ನದೆಂದು, ಇದೆಲ್ಲವೂ ನಿನ್ನದೆಂದು. ಯಾರಿವರು ಅಳುವ ನಾಟಕ ಮಾಡುತ್ತಿಹರು ನನ್ನ ಶವದ ಮುಂದೆ? ಯಾರಿವರು ಅಳುವ ನಾಟಕ ಮಾಡುತ್ತಿಹರು ನನ್ನ ಶವದ ಮುಂದೆ? ಖಬರಸ್ಥಾನದಲ್ಲಿ ಗೆಳೆಯರು ನಿಂತಿಹರು ನನ್ನ ಸ್ವಾಗತ ಕೋರಲೆಂದು. ಖಬರಸ್ಥಾನದಲ್ಲಿ ಗೆಳೆಯರು ನಿಂತಿಹರು ನನ್ನ ಸ್ವಾಗತ ಕೋರಲೆಂದು. ಅವರು ಹೇಳುತ್ತಿದ್ದರು ಕೊನೆಗೆ ಬಂದಿಯಲ್ಲ ನಿನ್ನ ಮನೆಗೆ ಇಂದು. ಅವರು ಹೇಳುತ್ತಿದ್ದಾರೆ ಕೊನೆಗೆ ಬಂದಿಯಲ್ಲ ನಿನ್ನ ಮನೆಗೆ ಇಂದು. ನನ್ನ ಶವದ ಮುಂದೆ ನನ್ನ ಹೆಸರಿನ ಕಲ್ಲು ನೆಟ್ಟಿಹರು ಇದು ನನ್ನದೆಂದು. ನನ್ನ ಶವದ ಮುಂದೆ ನನ್ನ ಹೆಸರಿನ ಕಲ್ಲು ನೆಟ್ಟಿಹರು ಇದು ನನ್ನದೆಂದು. ಕಲ್ಲಿನ ಮೇಲೆ ನನ್ನ ಮರಣದ ದಿನಾಂಕವನ್ನು ಹಾಕಿ ಹೇಳುತ್ತಿದ್ದಾರೆ ನಿನ್ನ ಅಧ್ಯಾಯ ಮುಗಿಯತೆಂದು, ನಿನ್ನ ಅಧ್ಯಾಯ ಮುಗಿಯತೆಂದು. ಸ್ಮಶಾನದಲ್ಲಿದ್ದವರು ನನ್ನ ಕಡೆಗೆ ಬಟ್ಟು ಮಾಡಿ ಹೇಳುತ್ತಿದ್ದಾರೆ, ಸ್ಮಶಾನದಲ್ಲಿದ್ದವರು ನನ್ನ ಕಡೆಗೆ ಬಟ್ಟು ಮಾಡಿ ಹೇಳುತ್ತಿದ್ದಾರೆ ಈ ಗೋರಿ ನಿನ್ನ ಮನೆಯೆಂದು, ಈ ಗೋರಿ ನಿನ್ನ ಮನೆಯೆಂದು. ಗೋರಿಯಲ್ಲಿ ಮಲಗಿದವರು ನಗುತ್ತಾ ಹೇಳಿದರು, ಗೋರಿಯಲ್ಲಿ ಮಲಗಿದವರು ನಗುತ್ತಾ ಹೇಳಿದರು ನಾವೇ ನಿಮ್ಮ ಬಂಧು ಎಂದೆಂದು. ಈಗ ನಾವೇ ನಿಮ್ಮ ಬಂಧು ಎಂದೆಂದು. ಯಾರವರು ನನ್ನ ಶವದ ಮುಂದೆ ಅಳುವ ನಾಟಕ ಮಾಡುತ್ತಿಹರು? ಯಾರವರು ನನ್ನ ಶವದ ಮುಂದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.